ಯು. ಹಾಯ್, ಸೇ ಹಾಯ್. ಹಾಯ್ ಮಾಡೋ ಉತ್ತರ. रुक जाओ आराम से. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ಏನದು ಫೈರ್ ಏನಕ್ಕೆ ಹೋಗ್ತಾ ಇರೋದು? ಫೈರ್ ವರ್ಕ್ಸ್ ಅಂತೆ. ಅದು ಬ್ರಿಡ್ಜಲ್ಲಿ ಒಂಥರ ಈ ನಮ್ಮ ಕಡೆ ಈ ಪಟಾಕಿ ಶೋ ಎಲ್ಲ ನಡೆಯುತ್ತಲ್ಲ, ಆ ಥರದ್ದೇನೋ ಶೋ ಇದೆ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಿಮಗೆ ಕೂಡ ತೋರಿಸೋಣ ಅಂತ. ಅದಕ್ಕೂ ಮುಂಚೆ ಇಲ್ಲಿ ಹಾಗೆ ಮಾಲಿಗೆ ಬಂದಿದ್ದೀವಿ. ಏನೋ ಸಾಮಾನು ತೊಗೋಬೇಕಿತ್ತು ಒಂದು ಸ್ವಲ್ಪ, ಅದನ್ನ ತೊಗೊಂಡು ಮುಂದಕ್ಕೆ ಹೋಗೋಣ, ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ರಾತ್ರಿ 9 ಗಂಟೆ ಆದಮೇಲೆ ಆ ಶೋ ನಡೆಯುತ್ತಂತೆ. ಸೊ ಹಾಗಾಗಿ ಏನೋ ಟೈಮ್ ಇದೆ, ಇವಾಗ ಒಂದು 6-6:30 ಹಂಗೆ ಆಗ್ತಿದೆ. ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ. ಸರ್ ಹಾಯ್ ಹೇಳಿಲ್ಲ. ಹಲೋ ಹಲೋ ಆ್ಯಂಡ್ ಸಿಯುಮಾ. ಯಾವುದು ಲಿಫ್ಟ್ ಅದು? ಹಾಯ್ ಹೇಳು ಫಸ್ಟು. ಹಾಯ್ ಹೇಳು. ಹಾಯ್ ಹೇಳ್ತೀಯ ಇಲ್ವಾ ಇವಾಗ? ನೋಡು ಚಿನ್ನು, ನೋಡ್ಬಿಟ್ಟು ಹೇಳು. ಹಾಯ್ ಹೇಳು. ಹಾಯ್ ಹೇಳು. ತುಂಬ ಜಂಬ ಬಂದ್ಬಿಟ್ಟಿದೆ, ಸೊ ಹಾಗಾಗಿ ಹಾಯ್ ಹೇಳ್ತಾ ಇಲ್ಲ. ಕನ್ನಡದಲ್ಲಿ ಸ್ವಲ್ಪ ಹಂಗೆ ಕೊಬ್ಬು, ಅದರಲ್ಲಿ ಚೆನ್ನಾಗಿ ಬರುತ್ತೆ ಕನ್ನಡ. ನಾವು ನೋಡ್ಬೋದು ಹಿಂದೆಗಡೆಯಿಂದ ಇಲ್ಲ. ಸೊ ಇದು ನಾವು ಅತಲ್ಲಿ ಓಡ್ತಾ ಇದ್ದಾರೆ. ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅವ್ರ ಹಿಂದಿಂದ ಓಡ್ತಾ ಇದ್ದೀನಿ. ಸಖತ್ ಲೇಟ್ ಆಗೋಯ್ತು ಅಂತ. ಇನ್ನು ಇಲ್ಲಿಂದ ನಮ್ಮ ಮನೆಯಿಂದ ಇನ್ನು ಟ್ರೈನಲ್ಲಿ ಹೋಗಬೇಕು. ಟ್ರೈನ್ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಆಗುತ್ತೆ. ಆ್ಯಂಡ್ ಇವೆಲ್ಲನೂ ಸಿಟಿ ಸೆಂಟ್ರಲ್ ಸುತ್ತಮುತ್ತನೇ ಎಲ್ಲನೂ ಪ್ರತಿಯೊಂದೂ ಬೀಚಸ್ ಆಗಿರ್ಬೋದು, ಮೇನ್ ಈ ಏನಂತಾರೆ ಮ್ಯೂಸಿಯಂ ಆಗಿರ್ಬೋದು, ಮತ್ತು ಗಾರ್ಡನ್ಗಳಾಗಿರ್ಬೋದು, ಪ್ರತಿಯೊಂದು ಸೆಂಟ್ರಲ್ ಸುತ್ತಮುತ್ತಾನೆ ಎಲ್ಲ ಆಲ್ಮೋಸ್ಟ್ ಅದರ ಸರೌಂಡಿಂಗಲ್ಲೇ ಇರುತ್ತೆ. ನಮಗದು ಒಂದು ಅರ್ಧ ಗಂಟೆ ಆಗುತ್ತಷ್ಟೆ. ಬಟ್ ಇಲ್ಲಿಂದ ಸ್ಟೇಷನ್ಗೆ ಹೋಗೋಕ್ಕೂ ಒಂದು ಟೈಮ್ ತೊಗೊಳುತ್ತೆ. ಅದಕ್ಕೂ ಬಸ್ ಬೇರೆ ಇದೆ, ಬಸ್ ಹಿಡ್ಕೊಂಡು ಹೋಗಬೇಕು, ಅದಕ್ಕೆ ಲೇಟ್ ಆಗಿಬಿಟ್ಟಿದೆ. ನೋ 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 ಮಮ್ಮ ನೋ. ವಾಪಸ್ ಇಟ್ಬೋಗು, ವಾಪಸ್ ಇಟ್ಬಾ ಬೇಗ. ಸಾಯಂಕಾಲ ಆಗಿರೋದ್ರಿಂದ ಡಿನ್ನರ್ಗೋಸ್ಕರ ಸಿವಿಗೊಂದಿಷ್ಟು ಸ್ನ್ಯಾಕ್ಸ್ ತೊಗೊಂಡೆ. ಬಾಳೆಹಣ್ಣು ಮತ್ತು ಆರ್ಗ್ಯಾನಿಕ್ ಏನಂತಾರೆ ಈ ಚುರುಮುರಿಯಿಂದ ಮಾಡಿದಂಥ ಕೇಕ್ಸು, ಅಂದರೆ ರೈಸ್ ಕೇಕ್ಸ್ ಅಂತ ಇತ್ತು, ಅದನ್ನು ತೊಗೊಂಡೆ. ಆ್ಯಂಡ್ ಒಂದು ಯಾವುದೋ ಕಾರ್ನ್ ಚಿಪ್ಸ್ ಅಂತ ಇತ್ತು. ಅಕಸ್ಮಾತ್ ಅವಳು ತಿಂದೇ ಇದ್ರೂ ಬಾಕ್ಸಿಗೆ ಒಂಚೂರು ಏನನ್ನ ಹಾಕಿ ಕಳಿಸ್ಬೋದು, ಆಮೇಲೆ ನಮಗೂ ಇರಲಿ ಅಂತ ಹೇಳ್ಬಿಟ್ಟು ಒಂದಿಷ್ಟು ತೊಗೊಂಡಿವಾಗ ಹೊರಟಿದ್ದೀವಿ. ಒಂದೆರಡು ಬಾಳೆಹಣ್ಣು ತೊಗೊಂಡೆ, ಅದು ಜಸ್ಟ್ ಚಿಪ್ಸ್ ಅದೆಲ್ಲ ಏನು ಹೊಟ್ಟೆ ತುಂಬುತ್ತೆ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಏನು ಸಿಕ್ಕುತ್ತೋ ಏನು ಸಿಕ್ಕಲ್ಲೋ ಗೊತ್ತಿಲ್ಲ, ಜಾಸ್ತಿ ಮನೆಯಿಂದ ಏನೂ ತರಕ್ಕೆ ಹೋಗಲಿಲ್ಲ ಇವತ್ತು. ಒಂದೆರಡು ಕ್ಯಾರೆಟ್ನ ಕಟ್ ಮಾಡಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಮಮ್ಮೀಸ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತೀನಿ ಅಷ್ಟೇ. ಒಂದು ಐಡಿಯಾಸ್ ಸಿಕ್ಕತ್ತೆ ನನಗೂ ಅಷ್ಟೇ. ಎಷ್ಟೊಂದು ಸಲ ಯಾರೋ ಏನೋ ತೊಗೊಂಡು ಬಂದರು ಅಂದರೆ, ಅಥವಾ ಯಾರ್ದೋ ವೀಡಿಯೋ ನೋಡಿ ಏನೋ ಒಂದಿಷ್ಟು ಇನ್ಫಾರ್ಮೇಷನ್ನು ಮತ್ತು ಒಂದಿಷ್ಟು ಐಡಿಯಾಗಳು ಹೊಳೆಯುತ್ತೆ. ಆ್ಯಂಡ್ ಅದ್ರ ಜೊತೆಯಲ್ಲಿ ನಾವು ಇಂಪ್ರೂವೈಸ್ ಮಾಡಿಬಿಟ್ಟು ಇನ್ನೊಂಚೂರು ಚೆನ್ನಾಗಿ
ಎಕ್ಸ್ಟ್ರಾಗಳೆಲ್ಲ ನಾವು ಚೇಂಜಸ್ ಮಾಡಿಕೊಂಡು ಒಂದು ಐಡಿಯಾ ಸಿಗುತ್ತೆ ಅಷ್ಟೇ ಅಲ್ವಾ. ಎಲ್ಲರಿಗೂ ಒಂದು 3-4 ಜನಕ್ಕೆ ಕಾಲ್ ಮಾಡಿದ್ರು ಅತುಲ್ ಆಲ್ರೆಡಿ. ಒಬ್ಬರು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ನೀವು ಹೋಗೋದು ಅಂತಂದರು. ಇನ್ನೊಬ್ಬರು ಇನ್ನೂ 9:30ಗೆ ಸ್ಟಾರ್ಟ್ ಆಗುತ್ತೆ, ಇನ್ನೂ ಟೈಮ್ ಸಿಕ್ಕಾಪಟ್ಟೆ ಇದೆ ಅಂತ. ಆ್ಯಂಡ್ ನಮ್ಮ ಜೊತೆಯಲ್ಲಿ ಒಬ್ಬರು ಬರಬೇಕಿತ್ತು. ಅವರು 7 ಗಂಟೆಗೇ ಹೋಗ್ತೀನಿ ಅಂತ ಹೇಳಿದ್ರು. ಇವ್ರದ್ದು ಏನೋ ಸ್ವಲ್ಪ ಮೀಟಿಂಗ್ ಇತ್ತು, ಕ್ಯಾನ್ಸಲ್ ಆಯ್ತು ಆ್ಯಕ್ಚುಲಿ. ಸೊ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ನಾವು ಲೇಟಾಗಿ ಬರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಹೋಗೋಣ ಇರೋ ನಿಮಿಷ. ಅವರಿನ್ನ ರೆಡಿ ಆಗ್ತಾ ಇದ್ದಾರೆ, ನಾವು ಸ್ಟೇಷನಲ್ಲಿದ್ದೀವಿ ಆಲ್ರೆಡಿ. ಇದೆ ಟೌನಲ್ಲಿ ಅಲ್ವಾ? ಎಲ್ಲ ಕೇಳ್ತಾ ಇದ್ದಾರೆ ಏನಮ್ಮ. ಐ ಗಾಟ್ ಸೋ ಮೆನಿ ಥಿಂಗ್ಸ್. ಐ ಆಲ್ರೆಡಿ ನಾನು ನಿಮಗೋಸ್ಕರ ಏನೇನೋ ತೊಗೊಂಡು ಬಂದಿದ್ದೀನಿ ತಿನ್ನಕ್ಕೆ. ಇವಾಗ ಗೊತ್ತಾ, ಚಿಪ್ಸ್ ಎಲ್ಲ ತಂದಿದ್ದೀನಿ, ಯಮ್ಮಿ ಡಿಫ್ರೆಂಟ್ ಚಿಪ್ಸ್. ಗೊತ್ತಾ ನಿನಗೆ? ಕೊಡ್ತೀನಿ ಬಾರೋ ನಿಮಿಷ. ಏನೇನು ಹೇಳ್ತೀವಿ ನೋಡ್ಬೋದು. ಉಲ್ಟಾ ಕಾಣಿಸ್ತಿರುತ್ತೆ. ಟೌನ್ ಹಾಲ್ಗೆ ಇಳಿತೀವಿ. ಇಲ್ಲಿಂದ 600 ಮೀಟರ್ ನಡ್ಕೊಂಡು ಹೋಗ್ಬೇಕು. ಆ್ಯಂಡ್ ಚಿನಿಮಾ ಕ್ಲೋಸ್ ಆಗುತ್ತೆ. ನನಗೆ ಎಷ್ಟು ಚೆನ್ನಾಗಿ ನಂಗೆ ಅದು ಥರ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ. ಫಸ್ಟ್ ವಿಡಿಯೋದಲ್ಲೇ ತೋರಿಸ್ತಾರೆ, ಚೆನ್ನಾಗಿದೆ ಒಂಥರ. ಅಲ್ಲಾರು ನಿಂತ್ಕೊಳ್ಳಲ್ಲ. ಇಲ್ಲಿ ಎಲ್ಲ ಇದು ಸೀಟ್ ಮೇಲೆ ಎಲ್ಲ ಶೂ ಏನಾನ ಇಟ್ಟರೆ ಸಾಕು ಅನೌನ್ಸ್ ಮಾಡ್ತಿರ್ತಾರೆ, ಫೈನ್ ಆಗುತ್ತೆ ಅಂತ. देखो वो सुनते भी है. अल्लोड़ी अदे निमिष अल्लोड़ी in all areas ಇಲ್ಲೆಲ್ಲ ನೋಡ್ತಾ ಇರ್ತಾರೆ, ಆ್ಯಡ್ ಕೇಳಿಸ್ಕೊತಾ ಇರ್ತಾರೆ. ಆ್ಯಂಡ್ ಕೆಲವೊಂದು ಹಳೆ ಟ್ರೈನ್ಗಳಲ್ಲಿ ಇದು ಸೈಲೆಂಟ್ ಕೋಚಸ್. ಇವ್ರೇನು ಯಾವಾಗ ಒಂದ್ಸಲ ಬಂದ್ಬಿಟ್ಟು ಮೊದಲೇ ಹೇಳ್ತಾ ಇದಾರೆ ಅಂತ. ನಾನು ದಿನ ಓಡಾಡೋಳು, ಇವ್ರು ಟ್ರೈನಲ್ಲಿ ಓಡಾಡಲ್ಲ. ಸ್ಟೇಷನ್ ಇದೆಲ್ಲ, ಸ್ಟೇಷನ್ ಪಕ್ಕದಲ್ಲೇ ಅವ್ರ ಆಫೀಸ್ ಇದೆ. ಸೊ ಹಾಗಾಗಿ ಅಲ್ಲಿ ಇವ್ರು ವಾಕಲ್ಲಿ ಬರ್ತಾರೆ. ಇವನ್ನ ಬಿಟ್ಬಿಟ್ಟು ಸ್ಕೂಲಿಗೆ ಬಿಟ್ಬಿಟ್ಟು ಇವ್ರ ಸ್ಕೂಲು ಮತ್ತು ಅತುಲ್ ಆಫೀಸ್ ಪಕ್ಕ. ಇವರಿಬ್ರು ಒಂದು ಕಡೆ, ನಾನು ಒಂದು ಕಡೆ. ಬಟ್ ಆ್ಯಕ್ಚುಲಿ ಒಳ್ಳೆ ಸ್ಟೇಷನ್. ಇವಳನ್ನ ಕರ್ಕೊಂಡು ಹೋಗೋದು, ಇವಳನ್ನ ಕರ್ಕೊಂಡು ಬರೋದು ತಲೆನೋವಿಲ್ಲ, ಎಲ್ಲ ಇವ್ರು ನೋಡ್ಕೊಳ್ತಾರೆ. ಇಲ್ಲೇನಾ? ಹಾಂ. ಈಗ ಸ್ಟೇಷನಿಂದ ಹೊರಗಡೆ ಬಂದ್ವಿ. ಆ್ಯಂಡ್ ಆಗಲೇ ಹೇಳ್ದಾಗೆ ಒಬ್ಬೊಬ್ಬರು ಒಂದೊಂದು ಟೈಮಿಂಗ್ ಹೇಳ್ತಾ ಇದ್ದಾರೆ. ನಮ್ಗೆ ಗೊತ್ತೇ ಆಗ್ತಾಯಿಲ್ಲ, ಗೂಗಲಲ್ಲೂ ಅಷ್ಟೊಂದು ಸರಿಯಾಗಿ ಗೊತ್ತಾಗ್ತಾಯಿಲ್ಲ. ಆ್ಯಂಡ್ ಇಲ್ಲಿಂದ ಹೊರಗಡೆ ಹೋಗೋಕ್ಕೆ ಹೇಳಿದ್ರು. ಪ್ರ್ಯಾಮ್ ಇಲ್ಲಿ ಸ್ವಲ್ಪ ಲೈವ್ಲಿ ಆಗಿ ಅನ್ಸುತ್ತೆ ಆಯಿತಾ. ಇಲ್ಲಿ ಜಾಸ್ತಿ ಕಿಸ್ಸೆ ಪೂಚ್ಲು ಯಾರನ್ನ ಕೇಳು ಅಂತ ಹೇಳ್ತಿದ್ದಾರೆ. ಯಾರನ್ನ ಕೇಳೋದಿಲ್ಲ, ಹೋಗ್ಬಿಟ್ಟು ನಾನು ಹೇಳ್ತಾ ಇದ್ದಾರೆ. ಗೊತ್ತಿರಲ್ಲ ಯಾರಿಗೂ, ಅಷ್ಟೊಂದು ಗೊತ್ತೇ ಇರಲ್ಲ. ಗೂಗಲ್ ಮ್ಯಾಪು ಒಂದು ಕಡೆ ಹಿಂಗೆ ತೋರಿಸ್ತದೆ, ಒಂದು ಕಡೆ ಹಿಂಗೆ ತೋರಿಸ್ತದೆ. ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಲ್ಲ.
ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸಖತ್ ಕನ್ಫ್ಯೂಷನ್ ಆಗ್ತಿದೆ ಆಯಿತಾ. ಅದರಲ್ಲೂ ಟೈಮ್ ಬೇರೆ ಇಲ್ಲ, ಅದು 10 ನಿಮಿಷದ ಶೋ ಬೇರೆ ಅಂತೆ. ಆ್ಯಂಡ್ ದಾರಿ ಬೇರೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಒಂದಿಬ್ಬರನ್ನ ಕೇಳ್ಕೊಂಡು ಬಂದ್ವಿ. ಬಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಸಖತ್ ಚೆನ್ನಾಗಿ ಅಲ್ಲ. बहुत अच्छे से ಹನಿ ಎಸ್ ಹಾಯ್ ಅಂತ ಸಖತ್ ಚೆನ್ನಾಗಿ ಇದು ಮಾಡ್ತಾರೆ. ಸಖತ್ ಖುಷಿ ಆಗುತ್ತೆ ಅಂತಾರ. ಅದು ಏನೇನೋ ಕೇಳಿದ ತಕ್ಷಣ ಎಷ್ಟು ಖುಷಿ ಆಗ್ತಾರೆ ಅಂದರೆ ನಾವು ಏನಪ್ಪ ಅಂತಾರೆ ಸಡನ್ನಾಗಿ ಇಷ್ಟೊಂದು ಎಕ್ಸೈಟ್ ಆಗಿಬಿಡ್ತಾರೆ ಅನ್ಸುತ್ತೆ. ಹಾಂ, ಸಖತ್ ಕ್ರೌಡ್ ಇದೆ ಅಲ್ಲ. ಹಾಂ, ಸಖತ್ ಕ್ರೌಡ್ ಇದೆ. ವಾಪಸ್ ಬರ್ತಾ ಸ್ಲೋ ಆಗಿ ಸರೌಂಡಿಂಗ್ನ ನೋಡ್ಕೊಂಡು ಬರೋಣ. ಆದರೆ ಇವಾಗ ಪಟ 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 ಅಂತ ಓಡ್ಬೇಕಷ್ಟೇ. ಇವಾಗ ಐ ಥಿಂಕ್ ಟೈಮ್ ಇದೆ ಅಲ್ಲ, ಐ ಥಿಂಕ್ 10 ಮಿನಿಟ್ಸ್ ಇದೆ. ಗೂಗಲಲ್ಲಿ ನೋಡಿದ್ರೆ ಜಸ್ಟ್ 2 ಮಿನಿಟ್ಸು 3 ಮಿನಿಟ್ಸು ತೋರಿಸ್ತಾ ಇದೆ ಅಷ್ಟೇ. ಹಾಂ, ಬಾ ಟೆನ್ಷನ್ ಆಗಿತ್ತು. ತಿನ್ನೋಕ್ಕೆಲ್ಲ ಇದೆ, ಬಟ್ ನಮಗೆ ಇರಬೇಕಲ್ಲ ಆಪ್ಷನ್. ಹಾಂ ಸರಿ, ತಿನ್ನೋಕ್ಕೆಲ್ಲ ಓಪನ್ ಇದ್ದಾವೆ, ಆದರೆ ನಮಗೆ ಬೇಕಾಗಿರೋಂಥದ್ದು ಸಿಗೋದು ಕಷ್ಟ. ಅದು ಪ್ರಾಬ್ಲಮ್ ಅಲ್ಲ. ಸಿಕ್ಕಿದೆಲ್ಲ ತಿನ್ನೋಕ್ಕಾಗಲ್ಲ. ಒಂದು ಇನ್ನೊಂದು ಸ್ವಲ್ಪ ಇವಾಗ ಪರವಾಗಿಲ್ಲ ಉಳಿಸ್ಕೊಂಡಿದ್ದೀವಿ. ಅಂದರೆ ಜಸ್ಟ್ ಓನ್ಲಿ ಚಿಕನ್ ಇರೋ ಅಂಥದ್ದನ್ನು ಸಿಕ್ಕತ್ತೆ ಒಂದು ಲೆವೆಲ್ಗೆ. ಹಾಂ, ನೀರಲ್ಲಿ ನೋಡಿ. ಹಾಂ, ಒಂದು ಲೆವೆಲ್ಗೆ ನಮ್ಮ ಟೇಸ್ಟ್ ಬಡ್ಸು ಅಡ್ಜಸ್ಟ್ ಆಗಿದೆ. ನೀರಲ್ಲೆಲ್ಲ ಆಡ್ತಾ ಇದ್ದಾರೆ ಚೆನ್ನಾಗಿ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಹಾಂ ಹಾಂ, ಇಲ್ಲಿ ನೋಡಿ, ಇದೇನೋ ಬ್ರಿಡ್ಜ್ ಇದೆ. ಮೇ ಬಿ ಇದಾ ಗೊತ್ತಾಗ್ತಲ್ಲ. ಡಾರ್ಲಿಂಗ್ ಬ್ರಿಡ್ಜ್ ಬೇರೆ ಅಂತೆ. ಆ್ಯಂಡ್ ಹಾರ್ಬರ್ ಬ್ರಿಡ್ಜ್ ಬೇರೆ, ಡಾರ್ಲಿಂಗ್ ಹಾರ್ಬರ್ ಬ್ರಿಡ್ಜ್ ಬೇರೆ ಅಂತೆ. ಸೊ ನನಗೆ ಯಾರೋ ಇವಾಗ ದಾರಿ ಕೇಳಬೇಕಾದ್ರೆ ಹೇಳಿದ್ರು, ಓ ಡಾರ್ಲಿಂಗ್ ಯು ಶುಡ್ ಗೋ ಟು ಡಾರ್ಲಿಂಗ್ ಹಾರ್ಬರ್ ಬ್ರಿಡ್ಜ್ ಅಂತ ಚೆನ್ನಾಗಿ ಹೇಳಿದ್ರು. ಹಾಂ, ಐಮ್ಯಾಕ್ಸ್ ಮತ್ತು ನನ್ನ ಫೋನ್ ನಿಜ ಜಸ್ಟಿಫಿಕೇಶನ್ ಮಾಡ್ತಲ್ಲ. ಬಂತಾ? ಓ ವಾವ್, ಕಲರ್ ಅದೇನಾ? ಐಮ್ಯಾಕ್ಸ್ के सामने बोला था, IMAX बिल्डिंग है रही। हाँ, उधर ही शायद पटाखे फूटेंगे। ಇದು ನಾವು ನೋಡಿ ಕಾಣಿಸ್ತದೀವಾ? ಇದು ನಾನು ಸ್ಟೈಲ್. ಅಯ್ಯೋ ಕಾಣಿಸ್ತಲ್ಲ. ನಾನು ಬೈತಾರೆ ಇವಾಗ ಲೇಟ್ ಆಯಿತು ಅಂತ. ನಮ್ಮ ಆಫೀಸಲ್ಲೇ ಇದೆ ಅಲ್ಲಿ. ಹಾಂ, ऑफिस के पास ही है। हाँ, तो शायद सामने वाले ब्रिज पे आता है, देख के आए। ठीक है, जहाँ दिखेंगे वीडियो निकाल फटाफट। ಕ್ರೌಡ್ ನೋಡಿ ಎಷ್ಟು ಕ್ರೌಡ್ ಇದೆ. सब वही देखने के लिए आज लोग। अभी ना पता नहीं क्या क्या लिखा हुआ है, जरा पढ़ना पड़ेगा। ಅನೌನ್ಸ್ಮೆಂಟ್. ಅಪ್ಪ ಕ್ರೌಡ್ ನೋಡಿ ಗುರು, ಯಪ್ಪ. Fireworks, 9 o'clock. Please बोल रहे हैं fireworks. Right or straight ahead. 9 o'clock ಅಂತೆ. ಏನಿದು? ಡಾರ್ಲಿಂಗ್ ಸ್ಕ್ವೇರ್ ಅಂತೆ. ಚೈನೀಸ್ ಗಾರ್ಡನ್, ಚಿಲ್ಡ್ರನ್ ಪ್ಲೇ ಗ್ರೌಂಡ್. ಆ್ಯಂಡ್ ಅಲ್ಲಿ ನೀರು. बच्चे सी यू ना आगे ले See you. Oh, I'm sorry. आराम से देखिए।
ಆಯ್ತು ಅಷ್ಟೇ 10 ನಿಮಿಷ ಶೋ. ಸಿಟ್ ಹಿಯರ್. ಕ್ರೌಡ್ ನೋಡಿದ್ರೆ ನಿಜ ಇಷ್ಟು ಎಲೆ one more चाहिए? ಫಸ್ಟ್ ಟೈಮ್ ಸಿಡ್ನಿನಲ್ಲಿ ನೋಡ್ತಾ ಇರೋದು ಇಷ್ಟು ಕ್ರೌಡ್. ನೀರ್ ಮಧ್ಯ ಅಲ್ಲಿ ಸೆಟಪ್ ಮಾಡಿದ್ದಾರೆ, ತೋರಿಸ್ತೀನಿ. ನೀರ್ ಮಧ್ಯ ಇಂದ ಅದು ಫೈರ್ ಕ್ರಾಕಿಂಗ್ ಆಗಿದ್ದು ಎಷ್ಟು ಚೆನ್ನಾಗಿದೆ ಅಲ್ಲ, ಬ್ಯೂಟಿಫುಲ್ ಆಗಿದೆ. ನೀರ್ ಮಧ್ಯ ನೋಡೋಕೆ ಚೆನ್ನಾಗಿದೆ. ಈ ಥರ ಪಟಾಕಿಗಳನ್ನ ನಾವು ಇಂಡಿಯನ್ಸ್ಗೆ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ನೋಡಿರ್ತೀವಿ. ಏನಕ್ಕೆ ಅಂದರೆ ದೀಪಾವಳಿ ಎಲ್ಲ ಹಬ್ಬಕ್ಕೂ ಪ್ರತಿಯೊಂದಕ್ಕೂ ಪಟಾಕಿ ಹಾರಿಸ್ತೀವಿ. ಆದರೆ ಪಟಾಕಿ ನೋಡಿ ನಂಗೆ ಅಷ್ಟೊಂದು ಏನು ಎಕ್ಸ್ಟ್ರಾ ಫೀಲಿಂಗ್ ಏನು ಅನ್ನಿಸ್ತಿಲ್ಲ, ಎಕ್ಸ್ಟ್ರಾ ಎಕ್ಸ್ಪೀರಿಯನ್ಸ್ ಆ ಥರದ್ದೇನೂ ಇರಲಿಲ್ಲ. ಆದರೆ ನೀರ್ ಮಧ್ಯ ಇದು ನೋಡೋಕೆ ಚೆನ್ನಾಗಿದೆ. ಸಮುದ್ರದ ಮಧ್ಯೆ ಇದೆಲ್ಲ ಮಾಡೋದು ಚೆನ್ನಾಗಿ ಅನ್ನಿಸ್ತು ನನಗೆ. ಶೋ ಮುಗೀತು, ಇನ್ನೇನು ವಾಪಸ್ ಹೋಗೋದಾ? ಹಸುವಾಗ್ತಿದೆ, ಹಸುವಾಗ್ತಿದೆ. ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯನ್ಸು. ಆ್ಯಕ್ಚುಲಿ 4 ದಿನ ರಜಾ, ಗುಡ್ ಫ್ರೈಡೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನಾರ್ಮಲ್. ಯಾರಿಗೆ ಸರ್ಪ್ರೈಸು? ವ್ಯೂವರ್ಸ್ಗಾ? ನಾಳೆನೂ ಬ್ಲಾಗ್ ಮಾಡೋಣ. ನಾಳೆ ಏನಿಲ್ಲ, ಬೀಚ್ಗೆ ಹೋಗೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೇ ಥರ 4 ದಿನ ಏನಾನ ಇಂಡಿಯಾದಲ್ಲಿ ರಜಾ ಇದ್ದಿದ್ರೆ ಅದ್ರಲ್ಲಿ ಇವತ್ತು ಬೆಳಗ್ಗೆ ಅಂತಂದ್ರು ಗೋವಾಗ ಹೋಗ್ಬಿಡ್ತಿದ್ವಿ ಅಂತ. ಸೀಶೋರಲ್ಲೇ ಇದ್ದೀವಿ, ಇಷ್ಟು ದಿನ ಆಯಿತು, 3 ತಿಂಗಳಾಯಿತು ಬಂದು. ಇನ್ನೂ ಒಂದ್ಸಲನೂ ಬೀಚ್ಗೆ ಹೋಗೋಕ್ಕೆ ನಮಗೆ ಆಗಿಲ್ಲ. ಏನಕ್ಕೆ ಅಂದರೆ ಇನ್ನೇನು ಇಲ್ಲೇ ಇರ್ತೀವಲ್ಲ ಹೋಗೋಣ, ಇಲ್ಲೇ ಇರ್ತೀವಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು. ನೀರು ನೋಡಿ ಎಷ್ಟು ಸೂಪರಾಗಿದೆ. ನನಗೆ ಇಲ್ಲಿ ಇಷ್ಟು ಕ್ರೌಡಲ್ಲಿ ಬ್ಲಾಗ್ ಮಾಡೋಕ್ಕೆ ಒಂಚೂರು ಹೆಸಿಟೇಷನ್ ಅನ್ನಿಸ್ತಾ ಇಲ್ಲ, ಆಯಿತಾ? ಏನಕ್ಕೆ ಅಂದರೆ ಯಾರು ತಿರುಗಿ ನೋಡಲ್ಲ. ಅದೇ ಎಲ್ಲ ನಾವು 1-2 ಇಂಡಿಯನ್ಸ್ ನೋಡಿಬಿಟ್ರೆ ನನ್ನನ್ನು ಫುಲ್ ಎಂಬ್ಯಾರಸ್ ಮಾಡಿಬಿಡ್ತಾರೆ. ಇಷ್ಟು ಮಾತ್ರ ನಾನು ನಿಜವಾಗ್ಲೂ ಇಷ್ಟು ಕಾನ್ಫಿಡೆಂಟ್ ಆಗಿ ಇಂಡಿಯಾದಲ್ಲಿ ಬ್ಲಾಗ್ ಮಾಡೋಕ್ಕಾಗಲ್ಲ, ನಿಜ ಬ್ಲಾಗ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾರು ಕ್ಯಾರೇ ಅನ್ನಲ್ಲ, ಏನು ತಲೆನೇ ಕೆಡಿಸ್ಕೊಳ್ಳಲ್ಲ, ಏನನ್ನ ಮಾಡ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡು ನಾನು ರೀಲ್ಸ್ ಬೇಕಾದ್ರೂ ಮಾಡಿಬಿಡ್ಬೋದು, ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ರೀಲ್ಸ್ ಮಾಡಿಬಿಡ್ಬೋದು. ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ತಿರುಗೂ ನೋಡಲ್ಲ. ಸೊ ಎಂಬ್ಯಾರಸ್ಮೆಂಟ್ ಅನ್ಸಲ್ಲ, ಪ್ಲಸ್ ಕಾನ್ಷಿಯಸ್ಸು ಆಗಲ್ಲ. ಇಲ್ಲಿ ಅದೇನೋ ಅದರ ಸರ್ಕಸ್ ನಡೀತಾ ಇತ್ತು, ಹಾಗಾಗಿ ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಅವಾಗಲೇ ಇಲ್ಲೇ ನಿಂತ್ಕೊಂಡಿದ್ದು ಅದು ಫೈರ್ ಶೋ ನೋಡೋಕ್ಕೆ ಆ್ಯಂಡ್ ಪಟಾಕಿ ಶೋ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಇವಾಗ ಸರ್ಕಸ್ ನಡೀತಾ ಇದೆ. ಏನಂತ ಇಂಟ್ರೆಸ್ಟಿಂಗ್ ಇಲ್ಲ ಸರ್ಕಸ್ಸು. ಆ್ಯಕ್ಚುಲಿ ಸರ್ಕಸ್ ಅವ್ರದ್ದು ಅದಾರೆ ಸಖತ್ತಾಗಿರುತ್ತೆ. ಇಂಡಿಯಾದಲ್ಲಿ ಏನೇನೋ ಸ್ಟಂಟ್ಗಳು ಮಾಡ್ತಾರೆ, ಬಟ್ ಇದೇನೋ ನೋಡೋರು ಅಷ್ಟು ಇಂಟ್ರೆಸ್ಟ್ ಬರ್ತಾರೆ. ಸೈಕಲ್ನ ಒಂದು ಕಂಬದ ಮೇಲೆ ನಿಲ್ಲಿಸ್ಕೊಂಡಿದ್ದಾರೆ. ಆ್ಯಂಡ್ ಸ್ವಲ್ಪ ಗಾಳಿ ಚಳಿ ಎಲ್ಲ ಜಾಸ್ತಿ ಇದೆ. ಇನ್ನೇನು ಹೊರಡ್ತೀವಿ ಅಷ್ಟೇ. ಓಕೆ, ಇವಾಗ ಅದು ಸರ್ಕಸ್ ಶೋ ಕೂಡ ಮುಗೀತು. ಸಿಯುಗೆ ನಿದ್ದೆ ಬರ್ತಾ ಇದೆ, ಹಾಗಾಗಿ ಏನಾರ ತಿನ್ಸೋಣ ಅಂತ ಊಟ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಮೆಗ್ಡಿ ಇಲ್ಲ KFC, ಎರಡರಲ್ಲಿ ಒಂದು. ಏನಕ್ಕೆ ಅಂದರೆ ಬೇರೆ ಎಲ್ಲ ಅಷ್ಟು ನಮ್ಗೆ ಗೊತ್ತಾಗಲ್ಲ ಏನು ತಿನ್ನಬೇಕು ಏನು ಬಿಡಬೇಕು ಅಂತ. ಆ್ಯಂಡ್ ತೊಗೊಂಡ್ರೆ ನಮ್ಮ ಟೇಸ್ಟಿಗೆ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಚೈನೀಸ್ ರೆಸ್ಟೋರೆಂಟಲ್ಲಿ ಚೆನ್ನಾಗಿರುತ್ತೆ, ಬಟ್ ಸ್ವಲ್ಪ ಆಯಿಲಿ ಜಾಸ್ತಿ, ಡೀಪ್ ಫ್ರೈಡ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಏನಾದರೂ ಉಪ್ಪು ಖಾರ ಕಡಿಮೆ, ಜಾಸ್ತಿ MSG ಅಂದರೆ ಇದು ಟೆಸ್ಟಿಂಗ್ ಪೌಡ್ರೇ ಇರುತ್ತೆ. ಹಾಗಾಗಿ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾವು ಸಿಹಿಗೋಸ್ಕರ ಬಂದ್ವಿ ಊಟ ಮಾಡೋಕ್ಕೆ. ಬಟ್ ಸಿಹಿನ ಮಲ್ಕೊಂಡ್ಬಿಟ್ಲು. ಒಂದಿಬ್ಬರು ಇಂಡಿಯನ್ಸ್ ಕೂತ್ಕೊಂಡಿದ್ದು ನೋಡ್ಬಿಟ್ಟು ಓಕೆ ಏನಿದೆ ಅಂತ ನೋಡೋಕ್ಕೆ ಅಂತ ಬಂದಿದ್ದು. ಆಕಲ್ಲಿ ರೇಗಿಸ್ತಾ ಇದ್ದಾರೆ. $30 ಪಟ್ಕ ಆಗೋಯ್ತು. ದಾವಾಗ ಹೋಗಿದ್ರೆ 2 ಮೀಲ್ಸ್ ತಿನ್ಬೋದಿತ್ತು ಅಂತ. ಆ್ಯಂಡ್ ನನ್ನ ಫಸ್ಟ್ ಸ್ಯಾಲ್ರಿದು ಟ್ರೀಟ್ ಕೊಡು ಅಂತೆ. ವಾಟ್ ಐ ವಾಸ್ ಥಿಂಕಿಂಗ್, ಫಸ್ಟ್ ಸ್ಯಾಲ್ರಿನಲ್ಲಿ 4 ದಿನ ರಜೆ ಇದೆ ಅಲ್ವಾ, ಎಲ್ಲನ ಕರ್ಕೊಂಡು ಹೋಗೋಣ ಚೆನ್ನಾಗಿ ಒಳ್ಳೆ ಪ್ಲೇಸ್ಗೆ ಅಂತ ಅಂದ್ಕೊಂಡೆ. ಬಟ್ ಇವ್ರದ್ದು ಆಫೀಸ್ ಟೆನ್ಷನ್ನೇ ನಡೀತಾ ಇದೆ, P1 B2 ಅಂದ್ಕೊಂಡು. ಹಾಗಾಗಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಇಲ್ಲಾಂದಿದ್ರೆ ಐ ಹ್ಯಾಡ್ ಅ ಪ್ಲ್ಯಾನ್, ಎಲ್ಲನ ಚೆನ್ನಾಗಿ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ. ಇಲ್ಲ, ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀನಿ. ಎಲ್ಲನ ನಾನು ಇದು ಅಂದ್ಕೊಂಡಿದ್ದೆ ಫಸ್ಟು, ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡು ಹೋಗೋಣ ಅಂತ. ಆಮೇಲೆ ಮತ್ತೆ ಅದು ಬಿಟ್ಟರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಅದು ಇದು ಇದೆಲ್ಲ ಫುಲ್ ಟವರಲ್ಲಿ, ಅದು ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಅದು ಕರ್ಕೊಂಡು ಹೋಗ್ಬೋದು. ಇವರು ಆಫೀಸ್ ಟೆನ್ಷನಿಂದ ಸ್ವಲ್ಪ ನಮಗೂ ಸಕ್ಕ ಟೆನ್ಷನ್ ಆಗ್ಬಿಡ್ತು. ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತಲೇ
ಗೊತ್ತಾಗಲಿಲ್ಲ. ಹಾಗಾಗಿ ನಾಳೆ ನಾಡೋದ್ರಲ್ಲಿ ಎಲ್ಲನ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಕ್ ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತೀನಿ ಅಂತ. राजमा चावल चिकन के साथ पापड़. ರಾಜ್ಮಾ ಚಾವಲ್ ಚಿಕನ್ ಜೊತೆಗೆ ಪಾಪಡ್ ಹಾಕ್ಬೇಕಂತೆ. ಅದೇನಕ್ಕೆ ತೊಗೊಂಡೆ? ನೀರು ಚೆನ್ನಾಗಿದೆ ಅಂತಂದ್ರು. ನಂಗೆ ಒಂದೇ ಇಷ್ಟ ಆಗಿದ್ದು ಫ್ರೆಂಚ್ ಫ್ರೈಸ್. फ्रेंच फ्राइज नहीं बोलते हैं, मेरे को एडिलेट पसंद आया, चिप्स बोलते हैं. मेरे को एडिलेट पसंद आया. ಇದು ಚಿಪ್ಸ್ ಗಾಯ್ಸ್, ಚಿಪ್ಸು आपने क्यों दिया भाई? ಚೆನ್ನಾಗಿದೆ. हाथों पे ये ಅದು ಬಿಟ್ಟು ಚಾಕೋನು ಚೆನ್ನಾಗಿಲ್ಲ. आप हमारे गेस्ट ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. नहीं, आप हमारे गेस्ट, ಚೆನ್ನಾಗಿದೆ, ನಮ್ಮ ಇಂಡಿಯನ್ ಟೇಸ್ಟ್ ಥರ ಇಲ್ಲ. आप हमारे गेस्ट, ಚೆನ್ನಾಗಿದೆ. ಏನೋ something is missing in this actually. ಇಲ್ಲ, ಸಾಲ್ಟ್ ಇದೆ, ಸ್ವಲ್ಪ ಮಸಾಲೆ ಕಮ್ಮಿ. ಮಸಾಲೆನೂ ಆದರೆ ಮೈಲ್ಡ್ ಮಸಾಲ. ಆ್ಯಂಡ್ ಇಂಡಿಯಾದಲ್ಲಾದರೆ ಸ್ವಲ್ಪ ಯೋಗಟ್ ಹಾಕ್ತಾರೆ. ಏನು ಯೋಗಟ್ ಅದೆಲ್ಲ ಹಾಕ್ತಾರೆ, ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ये तो शुगर ಚೀಸು, खोल लिया था. ಪೇಸ್ಟ್ ಚೀಸು ಹಾಕ್ತಾರೆ. ಇನ್ನೊಂದೇ चलो लेके उधर बैठे हैं. ಓಕೆ, ಇನ್ನೇನು ಮನೆಗೆ ಹೊರಟ್ವಿ. ಹೋಗೋಕ್ಕೂ ಮುಂಚೆ ಐಸ್ ಕ್ರೀಮ್ ನೋಡ್ಬಿಟ್ಟು ನೋಡ್ಬೋದು ಏನೋ ತೊಗೊಳ್ಳೋಣ ಅಂತ ಬಂದೆ. ಬಟ್ ಆದರೆ ಹಾಟ್ ಚಾಕ್ಲೇಟ್ ನೋಡಿದೆ, ಬೆಲ್ಜಿಯಂ ಹಾಟ್ ಚಾಕ್ಲೇಟ್ ಅಂತ ಇದೆ. ಅದನ್ನ ತೊಗೊಂಡು ಹೋಗೋಣ ಅಂತ ನಮ್ಮ ಜೊತೆನಲ್ಲಿ ಇನ್ನೊಬ್ರು ಬರಬೇಕಿತ್ತಲ್ವ, ಅವ್ರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇದ್ದ ಹಾಗೆ ತೊಗೊಂಡು ಕೈನಲ್ಲಿ ಇಟ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ. ಚಳಿ ಇದೆ, ಚಳಿಗೆ ಬಿಸಿ ಬಿಸಿ ಹಾಟ್ ಚಾಕ್ಲೇಟ್ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ತೊಗೊಂಡು ಹೋಗೋಣ ಅಂತ. ಇನ್ನೇನು ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಕರೋ, ಬಾಯ್ ಗೈಸ್. Chocolate.